ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ನವೀನವರು, ಈಗ ಕೆಲವೊಂದಷ್ಟು ಗಂಡ ಹೆಂಡತಿ ವಿಚಾರ ನಮ್ಮ ಸಮಾಜದಲ್ಲಿ ನಡೀತಾ ಇರೋದು, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ವಿಚಾರಗಳು. ಕೆಲವರು ಅಪ್ಪ ಅಮ್ಮ ಇಷ್ಟಪಟ್ಟು ಸಂಬಂಧಗಳನ್ನ ಹುಡುಕಿ ಮದುವೆಗಳು ಮಾಡಿ ಒಂದು ಕಡೆ ಸೆಟ್ಲ್ ಮಾಡಿಸಿರ್ತಾರೆ. ಅವ್ರ ಜೀವನ ಚೆನ್ನಾಗಿ ನಡೀಲಿ, ಎಲ್ಲ ಅನುಕೂಲ ಏನೆಲ್ಲ ಬೇಕು ಇರುತ್ತೆ. ಆದರೂ ಕೂಡ ಆ ಗಂಡ ಹೆಂಡತಿಯ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸು, ಏನೋ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಇಲ್ಲ ಫ್ಯಾಮಿಲಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಇಲ್ಲ ಗಂಡ ಹೆಂಡತಿರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಸ್ವಲ್ಪ ದಿನಗಳಾದಮೇಲೆ ಅದು ಇಲ್ಲ ಯಾಕೋ ನನಗೆ ಇಷ್ಟ ಆಗ್ತಾ ಇಲ್ಲ, ಬಿಟ್ಟು ಹೋಗೋಕ್ಕೆ ಮನ್ಸು ಮಾಡ್ತಾ ಇರ್ತಾರೆ. ಈ ಮಿಡ್ಲಲ್ಲಿ ಏನಾದರೂ ಬೇರೆ ಯಾರಾದರೂ, ಇಲ್ಲ ಹಳೇ ಲವ್ವರ್ಗಳು ಆಗ್ಬೋದು, ಹಳೆ ಸ್ನೇಹಿತರಾಗ್ಬೋದು, ಇಂಥವ್ರು ಯಾರನ್ನ ಕನೆಕ್ಟ್ ಆದರೆ ಕಂಪ್ಲೀಟ್ ಗಂಡ ಈ ಸಂಬಂಧನ ಬಿಟ್ಟು ಹತ್ತು ಕಡೆ ಗಮನ ಹೋಗ್ಬಿಡೋದು. ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಹತ್ತು ಕಡೆ ಒಲವು ಜಾಸ್ತಿ ಕೊಡೋವಂಥದ್ದು, ಜಾಸ್ತಿ ಮಾತಾಡೋದು, ಟೈಮ್ ಕೊಡೋವಂಥದ್ದು. ಇಲ್ಲಿ ಅಂದರೆ ಇವ್ರ ಜೊತೆ ಜಾಸ್ತಿ ಮಾತಾಡೋಷ್ಟು ಇಂಟ್ರೆಸ್ಟ್ ಇರಲ್ಲ, ಆಸಕ್ತಿ ಇರೋದಿಲ್ಲ. ಹತ್ತು ಕಡೆ ಮಾತಾಡೋಕ್ಕೆ ಜಾಸ್ತಿ ಆಸಕ್ತಿ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಇಲ್ಲಿ ಮದುವೆ ಆಗಿರೋರ ಜೊತೆಯಲ್ಲಿ ನಮಗೆ ಆ ಸಂಬಂಧ ಚೆನ್ನಾಗಿ ಇಟ್ಕೋಬೇಕಿತ್ತು, ಬಟ್ ಇದು ಹಂಗಾಗಿಲ್ಲ. ಇಲ್ಲಿ ನಮ್ಗೆ ಇಷ್ಟನೇ ಇಲ್ಲ, ಬಿಟ್ಟು ಹೋಗಬೇಕು, ಇಲ್ಲ ಬೇಡ ನನಗೆ, ಈ ಫೀಲಿಂಗ್ ಬರ್ತಾ ಹೋಗುತ್ತೆ. ಆಚೆ ಕಡೆ ಗಮನ ಕೊಡ್ತದೆ, ಅವ್ರು ಬೇಕು ನಮಗೆ ಅಂತ. ಯಾಕೆ ಹಿಂಗಾಗುತ್ತೆ? ಇದು ಒಂದು ಬಂದು ಲಾಸ್ಟ್ ಬರ್ತಿದ್ದು ಕಲೆಕ್ಷನ್ ಇರುತ್ತೆ, ಆತ್ಮಕ್ಕೆ. ಇನ್ನೊಂದು ಬಂದು ಈ ಜನ್ಮದಲ್ಲಿ ಅವ್ರ ಋಣ ಏನಿರುತ್ತೆ, ಇನ್ನೊಬ್ಬ ಬಂದು ಅವ್ರ ಋಣ ತೀರ್ಸ್ಬೇಕಂದ್ರೆ ಅಂಥವರೇ ಮದುವೆ ಆಗ್ತಾರೆ. ಇದೇ ಥರ ಒಂದು ಕೇಸಲ್ಲಿ ತಾಯಿ ನನ್ನ ಹತ್ರ ಬಂದಿದ್ದು. ತಾಯಿ ಮಗಳು ಬೇರೆಯವ್ರನ್ನ ಲವ್ ಮಾಡಿರೋದು. ಅದೇನು ಇವಾಗ ಮಾಮೂಲಿ ಏಜಲ್ಲಿ ಮಾಮೂಲಿ ನಡೀತಾ ಇರ್ತದಲ್ವಾ, ಅಂಥದ್ದಾಗಿ ಆಕರ್ಷಣೆ. ತಾಯಿ ಒಳ್ಳೆ ಮನೆ ನೋಡಬೇಕು ಅಂತ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಕೆ ಅಂತ ಬಂದಾಗ ಇವರು ಲವ್ ಮಾಡಿರೋದು ವಿಷಯ ಗೊತ್ತಾಗಿದೆ. ಈಗ ಲವ್ ಮಾಡಿರೋ ವಿಷಯ ಎಲ್ಲ ಪಬ್ಲಿಕ್ ಮಾಡೋದು ಬೇಡ ಅಂತ ತಾಯಿ ಏನು ಮಾಡಿದ್ದಾರೆ, ಒಬ್ಬರು ಯಾರ ಹತ್ರನ ಹೋಗಿ ಅವರಿಬ್ಬರನ್ನು ಡಿವೈಡ್ ಮಾಡಿದ್ದಾರೆ. ಡಿವೈಡ್ ಮಾಡಿದಾಗ ಏನಾಗಿದೆ, ಡಿವೈಡ್ ಆಗಿದೆ, ಎಲ್ಲ ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಇವ್ರ ಪಾಡಿಗೆ ಇವರು ಇದ್ದಾರೆ. ಮನೆಯವರೆಲ್ಲ ಒಪ್ಪಿ ಹುಡುಗಿಗೆ ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದಾಗ ಏನಾಗಿದೆ, ಒಂದು 2 ವರ್ಷ 3 ವರ್ಷ ಚೆನ್ನಾಗಿದ್ದಾರೆ, ಮಕ್ಕಳು ಆಗಿದೆ, ಚೆನ್ನಾಗಿದ್ದಾರೆ. ಆಮೇಲೆ ಏನಾಗುತ್ತೆ, ಇವ್ರೇನು ಮಾಡಿ ಕಟ್ ಮಾಡಿಸಿದಾರಲ್ವಾ ಎನರ್ಜಿ ಬಿಟ್ಟು, ಆ ಎನರ್ಜಿನ ತಂದೆ ತಾಯಿ ಆದರೂ ಮದುವೆ ಆಗ್ತೀನಂಗೆ ತಗ್ಸ್ಬೇಕಿತ್ತು. ಇವರು ಕೆಲಸ ಆಯ್ತು ಅಂತ ಬಿಟ್ಬಿಟ್ರು, ಅದು ಆ ಎನರ್ಜಿ ಏನಾಯ್ತು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಸೊ ಇದು ಹಿಂಗೂ ಆಗುತ್ತಾ? ಹೌದು. ಒಂದ್ಸರಿ ಯಾರಾದ್ರೂ ಈಗ ಆ ಸಂಬಂಧ ಕಿತ್ತಾಕ್ಬೇಕು ಅಂತ ಪ್ರಯೋಗ ಮಾಡಿಸಿ ಅದನ್ನ ಕಿತ್ತಾಕ್ಸಿದ್ರೆ ತಿರ್ಗಾ ಅದನ್ನ ಸರಿ ಮಾಡಿಸ್ಕೋಬೇಕಾಗುತ್ತೆ. ಹೌದು, ಆ ಎನರ್ಜಿನ ತಿರ್ಗಾ ಮತ್ತೇನ ಅವ್ರು ಇಬ್ಬರಿಂದ ತೆಗೆದ್ಬಿಟ್ಟು ನೀವು ಎಲ್ಲಿ ಬಂದಿತ್ತು ಆ ಎನರ್ಜಿ ಅಲ್ಲಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಮತ್ತೆ ಅದು ತಿರ್ಗಾ ವಾಪಸ್ ಕನೆಕ್ಷನ್ ಆಗಲ್ಲ, ಅವ್ರಿಗೆ ಕಲೆಕ್ಷನ್ ಆಗಲ್ಲ. ಇವ್ರು ಎಲ್ಲಿವರೆಗೂ ಕೆಲಸ ಆಗ್ಲಿಂದ ಕರ್ಕೊಂಡ್ ಬಂದಿರ್ತಾರೆ ಎನರ್ಜಿನ, ಅದು ಅಲ್ಲಿವರೆಗೂ ಇದ್ದಾಗ ಅದ್ರ ಕೆಲಸ ಮುಗಿತಿನಂಗೆ ಅದನ್ನ ವಾಪಸ್ಸು ಆ ಜಾಗ ಕಳ್ಸ್ಕೊಡ್ಬೇಕು. ಇವ್ರು ಏನ್ ಮಾಡ್ತಾರೆ, ಜನ ಕೆಲಸ ಆಯ್ತು ಬಿಡು ಅಂತ ಮುಗ್ದು ಸುಮ್ಮನದೆ ಇವ್ರಿಗೆ ತೊಂದರೆ ಆಗುತ್ತೆ. ಇವ್ರಿಗೆ ಹೆಂಗೆ ತೊಂದರೆ ಆಗುತ್ತೆ, ಇವಾಗ ಹೆಂಗೆ ಮಾಡಿಸಿದ್ದಾರೆ ಇವ್ರಿಬ್ರನ್ನ ದೂರ, ಅದೇ ಥರ ಅವ್ರ ಮೇಲೆ ಪ್ರಯೋಗ ಆಗಕ್ಕೆ ಶುರುವಾಗುತ್ತೆ. ಓಕೆ, ಇಲ್ಲೂ ಕಿತ್ತೋಗುತ್ತೆ. ಇವಾಗ ಆ ಹುಡುಗನ ಮೇಲೆ ಮಾಡಿರೋದು ಒಂದು ಸ್ವಲ್ಪ ದಿನವರೆಗೂ ಇವ್ರು ಇಬ್ರು ಒಂದಾಗಿರ್ತಾರಲ್ಲ, ಗಂಡ ಹೆಂಡತಿ ಒಂದಾಗಿ ಮತ್ತೆ ಸಂಸಾರ ಮಾಡ್ತಾ ಇರ್ತಾರೆ, ಮಕ್ಕಳು ಆಗಿರ್ತದೆ. ಅದು ಅದ್ರ ಮೇಲೂ ಅವ್ರ ಮೇಲೂ ಪರಿಣಾಮ ಬೀಳುತ್ತೆ. ಈ ಸಂಬಂಧಗಳು ಕಿತ್ತೋಗುತ್ತೆ. ಆಮೇಲೆ ಅವ್ರು 3 ವರ್ಷ ಆದಮೇಲೆ ಅವರು ತಾಯಿ ಹೇಳ್ತಿರೋ ಏನಕ್ಕೋಸ್ಕರ ನಾನು ಬಂದಿದ್ದೀನಿ ಅಂದರೆ, ನಮ್ಮ ಮಗಳು ಯಾಕೋ ಚೆನ್ನಾಗಿಲ್ಲ, ನಮ್ಮ ಮಳಿ ಅಂತ. ಮೊದಲು ಚೆನ್ನಾಗಿದ್ರೆ ಈಗ ಚೆನ್ನಾಗಿಲ್ಲ. ನಾವು ಅದು ಕರೆಕ್ಟಾಗಿ ಚೆಕ್ ಮಾಡಿ ನೋಡಿದಾಗ ಈ ಥರ ಪ್ರಯೋಗ ಆಗಿತ್ತು. ಯಾರು ಮಾಡಿಸಿದ್ದು? ಮನೆಯವರೇ ಮಾಡಿಸಿದ್ದಾರೆ. ಅವಾಗ ಅವ್ರಿಗೆ ಹೇಳಿ ನಾನು ಕಟ್ ಮಾಡಿಸ್ದೆ. ಅದೆಲ್ಲ ಕಟ್ ಮಾಡಿಸಾದ್ಮೇಲೆ ಆ ಹುಡುಗಿ ಮನಸ್ಸಲ್ಲಿ ಗಂಡಂಗೆ ಜಾಗನೇ ಇಲ್ಲ ಇವಾಗಲೂ, ಬೇಡ ಗಂಡ ಅಂತ. ತವ್ರ ಮನೆಗೆ ಹೋದ್ರೆ ತವ್ರ ಮನೇಲೆ ಇದ್ಬಿಡ್ತಾರೆ. ಬೇರೆ ಯಾರೋ ಒಬ್ರು ಇವ್ರಿಗೆ ಮ್ಯಾಚ್ ಆಗೋಂಥವ್ರು ಒಂದು ಹುಡುಗ ಸಿಕ್ಕರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಮಾತಾಡ್ತಾರೆ. ಅದಕ್ಕೋಸ್ಕರ ನಾವೇನು ಹೇಳೋದು ಅಂದರೆ, ನೀವೇನೇ ಮಾಡಿಸಿದ್ರು ಅದನ್ನ ಡಿಸ್ಕನೆಕ್ಟ್ ಮಾಡಿಸಿ. ಮೊದಲು ಯಾರ ಮೇಲೆ ನೀವು ಎಲ್ಲ ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಮಾಡ್ತೀರಾ ಫ್ಯಾಮಿಲಿಲಿ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ, ಅದನ್ನು ನೀವು ನೆಕ್ಸ್ಟು ಅದೆಲ್ಲ ಕ್ರಿಯೆ ಆದಮೇಲೆ ಕಟ್ ಮಾಡಿಸ್ಬೇಕು. ಕಟ್ ಮಾಡಿಸಿದ್ರೆ ಈ ಥರ ಪ್ರಾಬ್ಲಮ್ ಆಗಲ್ಲ. ಇವೆಲ್ಲ ಆದ್ಮೇಲೂ ಎಲ್ಲರೂ ಕುತ್ಕೊಂಡು, ಗಂಡ ಹೆಂಡತಿ ಎಲ್ಲರೂ ಕುತ್ಕೊಂಡು, ನಿಮ್ಮ ಮನಸ್ಸಲ್ಲಿ ಏನಿದೆ ಎಲ್ಲ ಕುತ್ಕೊಂಡು ಎಲ್ಲ ಮಾತಾಡ್ಬಿಟ್ರೆ ಅಲ್ಲಿ ಕ್ಲಿಯರ್ ಆಗಿಬಿಡ್ತದೆ. ಅದು ಮಾತಾಡಿಲ್ಲ ಅಂದರೆ ಮನಸ್ಸು ಬೇರೆ ಬೇರೆ ಕಡೆಗೆ ಜರುಗುತ್ತೆ. ಸೊ ಇದು ಪ್ರಯೋಗ ಯಾವಾಗ ಆಗಿದ್ರು ಅದರದ್ದು ಎಫೆಕ್ಟ್ ಬಂದು ಲೈಫ್ ಲಾಂಗ್ ಇರುತ್ತೆ. ಅದು ಎಲ್ಲ ಒಂದು ಕಡೆ ಕಟ್ ಮಾಡಿಸ್ಬೇಕು, ಕ್ಲಿಯರ್ ಮಾಡಿಸ್ಬೇಕು. ಪರಪುರುಷನ ಆಕರ್ಷಣೆ ಮಾಡುತ್ತೆ, ಅದನ್ನ ಲಿಂಕ್ ಕಟ್ ಮಾಡಿಸ್ಲೇಬೇಕು ಯಾರೇ ಆದರೂ. ಸೊ ಕೆಲವೊಂದು ಕುಟುಂಬಗಳಲ್ಲಿ ಈಗ ಗಂಡ ಬಂದು ಚೆನ್ನಾಗಿದ್ರು, ಸಂಪಾದನೆ ಮಾಡ್ತಾ ಇದ್ರು ಕೂಡ ಹೆಂಡತಿ ಬಂದು ಆ ಗಂಡನ ಜೊತೆ ಇಷ್ಟ ಅಂದರೆ ತುಂಬ ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು, ಎಲ್ಲ ಆ ಥರದ ವಾತಾವರಣ ಇದ್ದರೂ ಕೂಡ ಈ ಒಂದು ಯಂಗ್ಸು ಬೇರೆ ಒಂದು ಗಂಡಸ್ರಿಗೆ ಸಂಬಂಧಪಟ್ಟಂತೆ
ಆಕರ್ಷಣೆ ಆಗೋಂಥದ್ದು, ಆಕರ್ಷಣೆ ಇಲ್ಲ ಆ ಕಡೆ ಹೋಗೋಂಥದ್ದು. ಏನಕ್ಕೆ ಆಗ್ತಾರೆ ಅಂದರೆ ಸರ್, ಇವಾಗ ಇವರು ಏನು ಮಾಡ್ತಾರೆ ಅಂದರೆ ಮನೇಲಿರೋರು ಟೈಮ್ ಕೊಡಲ್ಲ. ಮೊದಲು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಹಿಂದಿನ ಕಾಲದಲ್ಲೆಲ್ಲ ಮಾತಾಡೋದು ಎಲ್ಲ ಖುಷಿ ಖುಷಿ. ಇವಾಗಿನ ಜನ್ರೇಷನವರು ಕೆಲಸ ಆಯಿತು ಮನೆ ಆಯಿತು ಹೋಗ್ತಾ ಇರ್ತಾರೆ, ಟೈಮ್ ಕೊಡಲ್ಲ. ಅವ್ರ ಇಷ್ಟಾರ್ಥ ಏನು ನಮಗೋಸ್ಕರ ಬಂದಿದ್ದಾರೆ ಏನು ಕೇಳಲ್ಲ, ಕಷ್ಟ ಸುಖ ಏನು ಕೇಳಲ್ಲ, ಪ್ರೀತಿಯಿಂದ ಮಾತಾಡಲ್ಲ. ಮದುವೆ ಆಯ್ತಾ ಮುಗೀತು, ಕೆಲ್ಸಕ್ಕೆ ಹೋಗು ಬಾ, ಇಷ್ಟ ಇರೋದು ಕೊಡ್ಸು, ಕುತ್ಕೊಂಡು ಕಮ್ಯುನಿಕೇಶನ್ ಮಾತಾಡಿದ್ರೆ ತಾನೇ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಹೋಗುತ್ತೆ. ಪ್ರೀತಿ ಕೊಟ್ಟಿರ್ತಾನೆ, ಇವ್ರೇನು ಕೊಡ್ಲಿಲ್ಲ ಅಂದ್ರೆ ಮನ್ಸು ಯಾವಾಗ್ಲೂ ಆತ್ಮ ನೊಂದುತ್ತೆ ಒಳಗಡೆ. ಅವಾಗ ಬೇರೆಯವರು ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರ ಕಡೆಗೆ ಜರುಗ್ಬಿಡ್ತದೆ. ಯಾರು ಜಾಸ್ತಿ ಟೈಮ್ ಕೊಡ್ತಾರೆ ಇವ್ರಿಗೋಸ್ಕರ ಅವ್ರ ಕಡೆ ಜರುಗುತ್ತೆ. ಹೌದು, ಎಲ್ಲ ಇದ್ರೂನು ಈ ತರ ಕೇಸ್ಗಳು ತುಂಬಾ ನೋಡಿದ್ದೀನಿ ನಾನು. ಎಲ್ಲ ಇದೆ ಅವ್ರ ಹತ್ರ, ಪ್ರೀತಿ ಹೊಂದಿಲ್ಲ. ಸಿಕ್ಕಿದಾವ ಯಾವ್ದಾದ್ರು ಆ ಥರ? ತುಂಬಾ ಸಿಕ್ಕಿದ್ದೇವೆ. ಅವ್ರು ಯಾರು ನಮ್ಮ ಹತ್ರ ಇಲ್ಲಿ ವಿಡಿಯೋ ಮಾತಾಡಲ್ಲ ಯಾರು. ಬಟ್ ಈ ತರ ಬಂದಿದೆ ಕೇಸ್. ತುಂಬಾ ಮಾಡಿದ್ದೀನಿ ಈ ತರ ಕೇಸ್ಗಳು. ಅವಾಗ ಏನ್ ಮಾಡ್ಬೇಕು, ಅಲ್ಲಿ ಏನು ಯಜಮಾನ್ರು ಅವರು ಬೇರೆ ಕಡೆ ಗಮನ ಕೊಡ್ತಾರಲ್ಲ, ಆ ಗಮನನ ಇವ್ರ ಮೇಲೆ ಸೆಳೆಯಂಗ್ ಮಾಡ್ಬೇಕು ನಾವು. ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ನಾನು ಮಾಡಿಕೊಟ್ಟಿದ್ದೆ ಅವ್ರಿಗೆಲ್ಲ ಅಂತ. ಅದೊಂದು ಪ್ರಯೋಗ ಸೆಂಟಲ್ಲಿ ಪ್ರಯೋಗ ಮಾಡ್ಕೊಡೋದು, ಮಂತ್ರ ಪ್ರಯೋಗ ಮಾಡಿಬಿಟ್ಟು ಲೇಡೀಸ್ಗೆ ಕೊಡೋವಂಥದ್ದು ಮನೇಲಿ. ಅದು ಯಾವಾಗ ಅವರು ಅಪ್ಟೇನ್ ಮಾಡ್ತಾರೆ ಆ ಸ್ಮೆಲ್ಲಿಂದ ಒಳಗಡೆ ಹೋಗಿ ಕೆಲಸ ಮಾಡುತ್ತೆ. ಅದು ಆಕರ್ಷಣೆ ಆಗುತ್ತೆ ಅವ್ರ ಹತ್ರ ಇದ್ದಾಗೆಲ್ಲ. ಅಂದ್ರೆ ಈಗ ಗಮನ ಬೇರೆ ಕಡೆ ಆಗುತ್ತೆ, ವಾಪಸ್ ಗಂಡನ ಬಗ್ಗೆ ಅವರು ಇವ್ರ ಜೊತೆ ಇರ್ತಾರಲ್ವಾ, ಟೈಮ್ ಕೊಡ್ತಾರಲ್ವಾ, ಸಂಜೆ ಹೊತ್ತು ಬರ್ತಾರಲ್ವಾ, ಇವ್ರು ಯಾವಾಗ ಫ್ರೆಶ್ ಅಪ್ ಆಗಿ ಆ ಸೆಂಟ್ ನಾನು ಕೊಟ್ಟಿರೋ ಸೆಂಟ್ ಹಾಕೊಂಡಿರ್ತಾರೆ. ಹಾಕೊಂಡಾಗ ಏನಾಗುತ್ತೆ, ಇವ್ರ ಬಾಡಿಲಿರುವಂಥ ನಾವು ಮಂತ್ರಶಕ್ತಿ, ಇವರು ಇರೋವಂಥದ್ದು ಶಕ್ತಿ ಹೋಗಿ ಅವರು ಬಾಡಿಗೆ ಸೇರುತ್ತೆ. ಉಸಿರಾಟದಲ್ಲಿ ಆಕರ್ಷಣೆ ಆಗುತ್ತೆ, ಇವ್ರ ಕಡೆಗೆ ಇಷ್ಟ ಆಗುತ್ತೆ, ಆವಾಗ ಇಷ್ಟಪಡ್ತಾರೆ. ಅವಾಗ ಸಂಬಂಧ ಗಟ್ಟಿಯಾಗುತ್ತೆ, ಎಳೀತದೆ ಅಲ್ಲಿಂದ ಇಲ್ಲಿಗೆ ಮನೆಗೆ, ಬೇರೆ ಕಡೆಗೆ ಹೋಗೋಕೆ ಬಿಡಲ್ಲ. ಗಮನ ಬೇರೆ ಕಡೆ ಓಡಾಡ್ತಾ ಇರುತ್ತೆ. ಹೌದು, ಸೊ ಅದು ಕಟ್ ಆಗುತ್ತೆ. ಓಕೆ. ಅಂದ್ರೆ ಕೆಲವೊಂದಷ್ಟು ಕೇಸ್ಗಳಲ್ಲಿ ಇದು ಫ್ಯಾಮಿಲಿಗಳನ್ನ ಬಿಟ್ಟು ಬೇರೆ ಕಡೆ ಆಚೆಗೆ ಹೋಗ್ಬಿಡ್ತಾರೆ. ಕೆಲವೊಂದು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸ್ಗಳು ನೋಡಿದಾಗ ಗೊತ್ತಾಗ್ತದೆ, ಬಿಟ್ಟೇ ಹೋಗ್ಬಿಡ್ತಾರೆ, ಇಲ್ಲ ಇವ್ರನ್ನ ಸಾಯಿಸೋ ಲೆಕ್ಕಕ್ಕೂ ಯೋಚನೆ ಮಾಡ್ತಾರೆ. ಅದು ಬೇರೆ ಇಂಥವು ಕೂಡ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಹೌದು, ಈ ಥರ ಕೇಸ್ಗಳಲ್ಲಿ ನಾನು ತುಂಬ ನೋಡಿದ್ದೀನಿ. ಆತ್ಮಗಳು ಒಂದಾಗಿರಲ್ಲ ಕರೆಕ್ಟಾಗಿ. ಕುತ್ಕೊಂಡು ಮದುವೆ ಬಿಟ್ರೆ ಮಕ್ಕಳು ಮಾಡ್ಕೊಂಡ್ರೆ ಮುಗಿದೋಯ್ತು, ಕೆಲಸ ದುಡಿ ಅಲ್ಲೆಲ್ಲ ಹೋಗಿದ್ದೀರಿ. ಟೈಮ್ ಕೊಡಬೇಕಲ್ವಾ ಎಲ್ಲರಿಗೂ. ಟೈಮ್ ಕೊಟ್ಟಾಗ ಗಟ್ಟಿಯಾಗಿರ್ತದೆ. ಇವ್ರು ಯಾವಾಗ ಇದ್ದಂಗೆ ಇರಲಿ ನಮ್ಮ ಜೀವನ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಹೋದ್ರೆ ಜೀವನ ಅಂತ ಅವ್ರ ಸೋಷಿಯಲ್ ಮೀಡಿಯಾ ಥರನೇ ಆಗಿರ್ತದೆ ಎಲ್ಲರ ಜೀವನ. ಬರೀ 3 ದಿವಸಕ್ಕೆ ಅಷ್ಟೇ, 3 ದಿನ ಬಾಳೆಲ್ಲ ಅಲ್ಲಿಂದ ತಿರ್ಗಾ ಬೇರೆ ಇದೇ ರೂಢಿ ಆಗ್ಬಿಟ್ಟಿರ್ತದೆ ಅವ್ರಿಗೆ, ಅಭ್ಯಾಸ ಆಗೋಗುತ್ತೆ. ಜೀವನ ಬಂದು ಚಿತ್ರಾನ್ನ ಒಂದು ಶಿಸ್ತಿರಲ್ಲ. ಮಕ್ಕಳು ಅದೇ ಕಲ್ತಿದ್ದಾರೆ. ಇವ್ರು ಏನ್ ಕಲ್ತಿರ್ತಾರೆ ಮಕ್ಕಳು ಅದೇ ರೂಢಿ. ನೆಕ್ಸ್ಟ್ ಅವರು ಕೂಡ ಹಿಂಗೆ ಮಾಡ್ತಾರೆ. ಹೌದು, ಅದಕ್ಕೆ ಯಾರು ಒಬ್ಬೊಬ್ರು ಇವಾಗ ನೆಂಟರು ಸ್ಥಾನನೇ ಇರಲ್ಲ, ಒಬ್ಬೊಬ್ಬರೇ ಬದುಕ್ತಾ ಇರ್ತಾರೆ. ಇವೆಲ್ಲ ಆಗೋದು ಈ ಫ್ಯಾಮಿಲಿ ಕಡೆಯಿಂದಾನೆ. ಸೊ ಇಂಥ ಕೇಸ್ಗಳು ಸಾಕಷ್ಟು ಇದ್ದಾವೆ, ನಮ್ಮ ಸಮಾಜದಲ್ಲಿ ಕಾಣಿಸ್ತವೆ. ಕೆಲವೊಂದು ಫ್ಯಾಮಿಲಿಗಳಲ್ಲಿ ಈಗ ಗಂಡಂದ್ರು ಹೊರಗಡೆ ಹೋಗ್ತಾರೆ ಹೆಂಡ್ತಿರನ್ನ ಬಿಟ್ಟು. ಇನ್ನು ಕೆಲವೊಂದು ಫ್ಯಾಮಿಲಿಗಳಲ್ಲಿ ಹೆಂಡ್ತಿರೇ ಗಂಡನ್ ಬಿಟ್ಟು ಮಕ್ಕಳನ್ನ ಬಿಟ್ಟು ಫ್ಯಾಮಿಲಿನ ಬಿಟ್ಟು ಆಚೆ ಹೋಗ್ಬಿಡ್ತಾರೆ. ಹೌದು, ಒಂದೊಂದ್ರಲ್ಲಿ ಏನು ಇಲ್ದಲೇ ಹೋಗ್ತಾರೆ. ಒಬ್ರು ಪ್ರೀತಿಯಿಂದ ಹೋಗ್ತಾರೆ, ಪ್ರೀತಿ ಕೊಡಲ್ಲ ಅಂತ. ಇನ್ನೊಬ್ರು ಟೈಮ್ ಕೊಡಲ್ಲ, ನಮಗೆ ಕೇರ್ ಮಾಡಲ್ಲ ಅನ್ನೋದು ಫೀಲಿಂಗ್ ಇರುತ್ತೆ. ಇಂದ ಒಂದು 4-5 ಕ್ಯಾಟಗರಿ ಜನಗಳು ಇರ್ತಾರೆ. ಆ ಥರದ್ದು ಮಾತ್ರ ಅವ್ರವ್ರು ಏನೂ ಸಿಗಲ್ಲ, ಹುಡುಕೊಂಡು ಹೋಗ್ತಾರೆ. ಇದರಲ್ಲಿ ಕೆಲವೊಂದಷ್ಟು ಈಗ ವಶೀಕರಣ ಮಾಡ್ಕೊಳ್ಳೋದ್ರ ವಿಚಾರದಲ್ಲಿ ನಾವು ಇದನ್ನ ಪಾಯಿಂಟ್ ಮಾಡಿ ಮಾತಾಡ್ತೀನಿ. ಈಗ ಆಲ್ರೆಡಿ ಮದುವೆ ಆಗಿರುತ್ತೆ, ಫ್ಯಾಮಿಲಿ ಇರ್ತಾರೆ. ಸೊ ಅದರಲ್ಲಿ ಯಾರೋ ಒಂದು ಆ ಲೇಡಿ ಬಗ್ಗೆ ಇನ್ಯಾರೋ ಆಕರ್ಷಣೆ ಮಾಡ್ಕೊಳೋದು, ಅವ್ರನ್ನ ವಶೀಕರಣ ಮಾಡ್ಕೊಂಬಿಡೋದು, ಇಂಥವು ನಡೀತಾವ. ಇಲ್ಲ ಕೆಲವೊಂದು ಸರಿ ಲೇಡೀಸ್ ಏನೇ ಹೇಳ್ತಾರೆ, ನಮಗೆ ಅವರ ಅವರು ಅಂದರೆ ಅವ್ರಿಗೆ ಲೇಡೀಸ್ಗೆ ಅವ್ರಿಗೆ ಇಷ್ಟವಾಗಿರೋ ಒಂದು ಸ್ನೇಹಿತರು ಇವ್ರು ಗಂಡನ ಜೊತೆ ಬಿಟ್ಟು ಅವ್ರ ಜೊತೆನೇ ಇರಬೇಕು, ಅವರೇ ಇಷ್ಟ ಆಗ್ತಾವ್ರೆ ಅನ್ನೋ ಥರ. ನಮಗೆ ಈ ಗಂಡ ಸುಮ್ಮನೆ ಹೆಸರಿಗಿರಲಿ ಬಟ್ ಎಲ್ಲ ಅವ್ರ ಜೊತೆ ಇರ್ತೀವಿ ಅನ್ನೋ ಥರ ಕೆಲವೊಂದಷ್ಟು ವಿಚಾರಗಳಿದ್ದಾವೆ, ಕೇಸುಗಳಂದ್ರೆ ಆ ಥರದ್ದು ವ್ಯಕ್ತಿಗಳು ನಮ್ಗೆ ಕಾಣಿಸ್ತಾರೆ. ಸೊ ಇದ್ಯಾಕೆ ಹಿಂಗಾಗ್ತದೆ? ಇದು ಅದೇ ಸರ್, ಸೇಮ್ ಯಾವ ಥರ ಅಂದರೆ ಇವಾಗ ಇವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೋ ಸಿಗಲ್ಲ ಅಂದರೆ ಬೇರೆಯವ್ರ ಹತ್ರ ಸಿಗುತ್ತೆ ಅಂತ ಹೋಗ್ತಾರೆ. ಈ ಥರ ತುಂಬ ನನ್ನ ಹತ್ರನೂ ಬಂದಿದ್ರೆ ಮಾಡಿಕೊಡಿ ಅಂತ. ಆದರೆ ನಾವು ಮಾಡಿಕೊಡಲ್ಲ ಅವೆಲ್ಲ. ಯಾಕೆ ಅಂದರೆ ಆತ್ಮ ಒಂದಾಗಿದ್ರೆ ಮಾತ್ರ ಮಾಡ್ಕೊಡೋಕೆ ಸಾಧ್ಯ. ಇವಾಗ ಇವ್ರ ಜೊತೆ ಸಂಸಾರ ಮಾಡ್ಕೊಂಡು ಇನ್ನೊಬ್ಬರ ಜೊತೆ ಇರ್ತೀನಿ ಅಂದರೆ ಅದು ಆಗದ ಮಾತು.
ನಾವು ಕೆಲಸದಲ್ಲಿ ಫೇಲ್ಯೂರ್ ಆಗ್ತೀವಿ. ಅಲ್ಲ ಅಂತ ಮಾಡ್ಕೊಡಿ ಅಂತ ಕೇಳ್ತಾರಲ್ಲ. ಹೌದು, ಕೇಳಿದ್ರೆ ನಾವು ಮಾಡ್ಕೊಡಲ್ಲ. ಅವ್ರಿಗೂ ಬೇರೆ ಫ್ಯಾಮಿಲಿ ಇರ್ತದೆ, ಆದ್ರೂ ಕೂಡ ಅವ್ರು ನಮ್ಗೆ ಇಷ್ಟ ಅಂತ. ಹೌದು, 4 ಜನದ ಜೀವನ ಹಾಳಾಗೋಗ್ತದೆ ಒಂದರಿಂದ. ಈ ಕಡೆ ಇವ್ರ ಯಜಮಾನ್ರಿಗೂ ಕಷ್ಟ, ಈ ಕಡೆ ಹೆಂಡತಿಗೂ ಕಷ್ಟ, ಆ ಕಡೆ ಅವ್ರಿಗೂ ಕಷ್ಟ, ಇವ್ರಿಗೂ ಕಷ್ಟ, ಯಾರು ಕರೆಕ್ಟಾಗಿರಲ್ಲ ಅವಾಗ. ಸೊ ಇದು ಆಲ್ರೆಡಿ ತುಂಬಾ ನಡೀತಾ ಇದೆ. ನಮ್ಮ ಕಣ್ಣಿಗೆ ಸುಮಾರು ಈ ಥರ ಕೇಸ್ಗಳು ಕಾಣಿಸ್ತವೆ. ಕೆಲವೊಬ್ಬರು ಫೋನ್ಗಳಲ್ಲಿ ಮಾತಾಡ್ತಾರೆ. ಸೊ ಇದು ಪ್ರಪಂಚದಲ್ಲಿ ಈಗ ರನ್ನಿಂಗ್ ಇದೆ. ಹೌದು, ಬಟ್ ಇವುಗಳ್ಕ ಲಿಮಿಟ್ ಇಲ್ಲ. ಇದು ಸುಮ್ಮನೆ ಆಕರ್ಷಣೆ, ಇದು ತಕ್ಷಣಕ್ಕೆ, ಅದು ಲೈಫ್ ಟೈಮ್ ಇರೋದಿಲ್ಲ. ಸ್ವಲ್ಪ ದಿನವರೆಗೂ ಅವ್ರ ಗ್ರಹಗತಿಗಳು ಚೇಂಜ್ ಆಗೋ ಗಂಟ ಇರ್ತವೆ. ಅವ್ರಿಗೆ ಸಮಾಧಾನ ಮನಸ್ಫೂರ್ತಿ ಸಮಾಧಾನ ಆಗೋಂಟು ಮಾತಾಡ್ತಾರೆ, ಜೊತೆಲಿ ಸುತ್ತಾಡ್ತಾರೆ, ಆಮೇಲೆ ತಿರ್ಗಾ ಡಿಸ್ಕನೆಕ್ಟ್. ಅವ್ರು ಯಾರೋ ಇವ್ರು ಯಾರು. ಸೊ ಈ ಥರ ಆಗುತ್ತೆ. ಕೊನೆಗೆ ಹುಡ್ಕೊಂಡಿರೋ ಕಟ್ಕೊಂಡಿರೋರೆ ಹಂಗೆ. ಸೊ ಈ ಥರದ್ದು ಒಂದಷ್ಟು ಕೇಸ್ಗಳಿಗೆ ಗಂಡ ಹೆಂಡ್ತಿರು ಮಿಡ್ಲಲ್ಲಿ ಇನ್ಯಾರೋ ಎಂಟ್ರಿಗಳು ಆಗ್ತವೆ. ಆ ಮಿಡ್ಲಲ್ಲಿ ಎಂಟ್ರಿ ಆಗ್ಬೇಕಂದ್ರೆ ಸರ್ ಕರ್ಮ ಸಿದ್ಧಾಂತದೆಲ್ಲ. ಇವ್ರು ಋಣ ತೀರಿರಲ್ಲ ಲಾಸ್ಟ್ ಬರ್ತಲ್ಲಿ. ಇವಾಗ ಋಣ ತೀರ್ಸಕ್ಕೋಸ್ಕರ ಬರ್ತಾರೆ, ಅವ್ರದ್ದೇನಿದೆ ಮುಗಿಸ್ಕೊಂತಾರೆ, ಇಮಿಡಿಯೇಟ್ಲಿ ಹೋಗ್ತಾರೆ. ಇದು ಕರ್ಮ ಸಿದ್ಧಾಂತನೂ ಬರುತ್ತೆ ಒಂದು ಟೈಮಲ್ಲಿ. ಸೂಪರ್. ಸೊ ವೀಕ್ಷಕರೇ, ಇದು ತುಂಬ ಇಂಟ್ರೆಸ್ಟ್ ಇರೋ ವಿಚಾರಗಳು. ಸಾಕಷ್ಟು ಕುಟುಂಬಗಳಲ್ಲಿ ಈ ಥರದ್ದು ತಪ್ಪುಗಳಾಗಿದ್ದಾವೆ, ನೋಡ್ತಾ ಇದ್ದೀವಿ. ನಮ್ಮ ಗಮನಕ್ಕೂ ಕೆಲವರು ಫೋನ್ಗಳು ಮಾಡಿ ಮಾತಾಡ್ತಾರೆ. ಸೊ ಈ ವಿಚಾರಗಳನ್ನ ಸರಿ ಮಾಡೋದಕ್ಕೆ ತುಂಬ ಕಷ್ಟ. ಒಂದು ಸರಿ ದಾರಿ ತಪ್ಪಿ ಮನೆ ಬಿಟ್ಟು ಆಚೆ ಹೋದರೆ ಅದು ಕುಟುಂಬ ಡ್ಯಾಮೇಜೇ. ವಾಪಸ್ ಅದನ್ನು ಸೇರಿಸ್ಬೇಕು, ರೆಡಿ ಮಾಡಬೇಕು ಅಂದರೆ ತುಂಬ ಶ್ರಮ ಆಗುತ್ತೆ. ಅಷ್ಟರಲ್ಲಿ ಮೈಂಡ್ ಸೆಟ್ಗಳು ಚೇಂಜ್ ಆಗಿ ಹೋಗಿರುತ್ತೆ. ಜೀವನಗಳು ತುಂಬಾ ಅಂದರೆ ಒಂದು ಸರಿ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿರ್ತವೆ. ಮತ್ತು ಲೈಫ್ ಟೈಮ್ ಇವ್ರ ಜೊತೆಯಲ್ಲಿ ಬದುಕೋದಕ್ಕೂ ಇಷ್ಟ ಇರೋದಿಲ್ಲ. ಹಿಂಗೆಲ್ಲ ಆಗಿದೆ, ಇನ್ನು ಹೆಂಗೆ ಇದು ಜೀವನ ಇವ್ರ ಜೊತೆಲಿ ಮಾಡೋದು ಅಂತ. ಸೊ ಈ ಥರದ್ದೊಂದು ತಕ್ಷಣಕ್ಕೆ ಆ ಟೈಮ್ಗೆ ಏನೋ ಒಂದು ಆಸೆಗಳಲ್ಲಿ ಇಲ್ಲ ಒಂದು ಆಕರ್ಷಣೆಗಳಲ್ಲಿ ಜೀವನ ಜಸ್ಟ್ ಎಡವಿಬಿಟ್ರೆ ಸರಿ ಮಾಡ್ಕೊಳ್ಳೋಕ್ಕೆ ತುಂಬ ಶ್ರಮ ಆಗುತ್ತೆ. ಆ ಕುಟುಂಬಗಳು ಮತ್ತೆ ಮ್ಯಾಚ್ ಆಗೋಲ್ಲ. ಬಟ್ ಇಲ್ಲಿ ಒಂದು ಸರಿ ಮದುವೆ ಅಂತ ಆದಮೇಲೆ ಅದು ಎಷ್ಟೇ ಆಮೇಲೆ ಆಸೆಗಳಿರ್ಬೋದು, ಒಂದು ಆಕರ್ಷಣೆಗಳಿರ್ಬೋದು, ಅದು ಏನೇ ಆದರೂ ಅವುಗಳನ್ನೆಲ್ಲ ಕಟ್ ಮಾಡಿ ಇಲ್ಲಿ ಬಂದೋಬಸ್ತಾಗಿ ಇಲ್ಲಿ ಏನಾದರೂ ತಪ್ಪಿದರೆ ಇದನ್ನು ಸರಿ ಮಾಡ್ಕೊಂಡು ನೆಟ್ಟಿಗೆ ಜೀವನ ಮಾಡಿದ್ರೆ ತುಂಬ ಒಳ್ಳೆಯ ಜೀವನ ಆಗುತ್ತೆ. ಆ ಒಂದು ಕುಟುಂಬಕ್ಕೆ ಎಲ್ಲ ಥರದ್ದು ಅನುಕೂಲಗಳಾಗ್ತವೆ. ಸಮಾಜದಲ್ಲಿ ಎಲ್ಲ ರೆಸ್ಪೆಕ್ಟ್ ಸಿಗುತ್ತೆ. ಇದು ಬಿಟ್ಟು ಆಚೆಗೆ ಹೋದರೆ ಎಲ್ಲ ಕಡೆ ಡ್ಯಾಮೇಜ್ ಆಗುತ್ತೆ. ಅವ್ರ ಲೈಫು ಕೂಡ ಚಿತ್ರಾನ್ನ ನವೀನವ್ರು ಹೇಳ್ದಂಗೆ. ಸೊ ಇದನ್ನು ನೋಡ್ತಾ ಇದ್ದೀವಿ. ಈ ಥರದ್ದು ಕೆಲವೊಂದಷ್ಟು ಫೋನ್ ಕಾಲ್ಸ್ಗಳು ನಮ್ಗೆ ಬಂದಿದ್ದರಿಂದ ಇದ್ರ ಬಗ್ಗೆ ಮಾತಾಡಿದ್ದು. ನವೀನವ್ರ ಹತ್ರನೂ ಈ ಥರದ್ದು ತುಂಬ ಹೋಗ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಶೀಕರಣ ಅಂತೆ, ಆಕರ್ಷಣೆ ಅಂತೆ, ಇಂಥವು ಹೆಚ್ಚಾಗಿದ್ದಾವೆ. ಇದು ಮೈಂಡನ್ನು ಒಂದು ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗದೆ ಅವು ಆಚೆ ಹೋಗ್ಬಿಡ್ತವೆ, ಕೈ ಮೀರಿ ಹೋಗ್ಬಿಡ್ತವೆ. ಸೊ ಈ ತಪ್ಪುಗಳು ಬೇಡ. ಇವುಗಳಿಗೆ ದಾರಿ ಇದ್ದಾವೆ. ಒಂದು ಸರಿ ಮದುವೆ ಆಗಿದ್ದಾದಮೇಲೆ ಗಂಡ ಹೆಂಡ್ತಿರು ಅವುಗಳಲ್ಲಿ ಏನೇ ಏರುಪೇರಾದರೂ ಮತ್ತೆ ಅವುಗಳನ್ನ ಸರಿ ಮಾಡ್ಕೊಳ್ಳೋಕೆ ಎಲ್ಲ ಆಪ್ಷನ್ ಇದ್ದಾವೆ. ಸರಿ ಮಾಡ್ಕೋಬೋದು. ಅದರಲ್ಲೇ ಸರಿ ಮಾಡ್ಕೊಂಡು ಜೀವನ ಮಾಡಿದ್ರೆ ತುಂಬ ಒಳ್ಳೆಯದು ಸಮಾಜದ ಒಂದು ದೃಷ್ಟಿಕೋನದಲ್ಲಿ. ಸೊ ಇವುಗಳ ಬಗ್ಗೆ ಈ ವಿಚಾರದಲ್ಲಿ ಮಾತಾಡಿದ್ದೀವಿ. ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನವೀನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.